ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಖತ್ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಈಗ ನಮ್ಮ ಚಾನಲ್ಗೆ ಲಭ್ಯವಾಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ. ಮೊದಲನೇದಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅನ್ನಭಾಗ್ಯ ಯೋಜನೆಯ ಕೊನೆಯ ಕಂತಿನ ಹಣ ಉಳಿದುಕೊಂಡಿದೆ ಸ್ನೇಹಿತರೆ. ಅದು ಜನವರಿ ತಿಂಗಳು ಅಂತಲೇ ಹೇಳ್ಬೋದು. ಯಾಕೆಂದರೆ ಫೆಬ್ರವರಿ ತಿಂಗಳಿಂದ 10 kg ಅಕ್ಕಿಯನ್ನು ಕೊಡ್ತಾ ಇರುವ ಕಾರಣ ಇನ್ಮೇಲೆ ಅನ್ನಭಾಗ್ಯ ಯೋಜನೆ ಹಣ ಇರೋದಿಲ್ಲ, ಅಂದರೆ ಅಕ್ಕಿ ಹಣ ಇರೋದಿಲ್ಲ. ಅದಕ್ಕೋಸ್ಕರ ಇನ್ನು ಜನವರಿ ತಿಂಗಳ ಹಣ ಮಾತ್ರ ಬಾಕಿ ಉಳಿದುಕೊಂಡಿದೆ. ಅದು ಯಾವಾಗ ಜಮಾ ಆಗ್ತದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಮಾಹಿತಿ ಕೂಡ ಬಂದಿದೆ ಸ್ನೇಹಿತರೆ. ಅದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಅದರ ಜೊತೆಗೆ 20ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಅದರ ಜೊತೆಗೆ 18ನೇ ಕಂತಿನ ಹಣ ಇನ್ನೂ ಯಾರಿಗೆಲ್ಲ ಜಮಾ ಆಗಿಲ್ಲ ಅವರು ಏನು ಮಾಡಬೇಕು ಅನ್ನೋಂಥ ಒಂದು ಮಾಹಿತಿಯನ್ನು ಕೂಡ ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹಾಗೆ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಮಾಹಿತಿ ಬಂದಿದೆ. ಅದು ಏನಪ್ಪ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿ. ಅದು 18ನೇ ಕಂತಿನ ಹಣ ಇನ್ನೂ ಯಾರಿಗೆಲ್ಲ ಜಮಾ ಆಗಿಲ್ಲ ಅವರು ಏನು ಮಾಡಬೇಕು ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ನೀವು ನಿಯರೆಸ್ಟ್ ನಿಮ್ಮ ಗ್ರಾಮನಾಗಿರ್ಬೋದು ಅಥವಾ ಕರ್ನಾಟಕ ಸೆಂಟರ್ಗೆ ಹೋಗಿ ನಿಮ್ಮ ಗೃಹಲಕ್ಷ್ಮಿಯ ಒಂದು ಸ್ಟೇಟಸ್ನ ಚೆಕ್ ಮಾಡಿಸಿ ಸ್ನೇಹಿತರೆ. ಅಲ್ಲಿ ಅಕಸ್ಮಾತ್ ಆಧಾರ್ ಸೀಡಿಂಗ್ ಪ್ರಾಬ್ಲಮ್ ಆಗಿದ್ರು ಕೂಡ ಅಲ್ಲಿ ತೋರಿಸ್ತಾ ಹೋಗ್ತದೆ. ಅಕಸ್ಮಾತ್ ಆಧಾರ್ ಸೀಡಿಂಗ್ ಇನ್ಆ್ಯಕ್ಟಿವ್ ಆಗಿತ್ತು ಅಂದರೆ ನಿಮಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಬ್ಯಾಂಕ್ ಅಕೌಂಟ್ನ ಸ್ಟೇಟಸ್ ಇನ್ಆ್ಯಕ್ಟಿವ್ ಆಗಿತ್ತು ಅಂದರೆ ತೊಂದರೆ ಆಗ್ತಾ ಹೋಗ್ತದೆ. ನಿಮಗೆ ಯಾವುದೇ ರೀತಿಯಾಗಿ ಮುಂದೆ ಬರುವಂತಹ ಗೌರ್ಮೆಂಟ್ ಸ್ಕೀಮ್ನ ಹಣ ಬಂದು ತಲುಪೋದಿಲ್ಲ. ಅದಕ್ಕೋಸ್ಕರ ಅದು ಆ್ಯಕ್ಟಿವ್ ಇದೆ ಅಥವಾ ಇನ್ಆ್ಯಕ್ಟಿವ್ ಇದೆ ಅಂತ ಚೆಕ್ ಮಾಡಿಸಿ ಸ್ನೇಹಿತರೆ. ಆ್ಯಕ್ಟಿವ್ ಇದ್ದರೆ ಏನು ಕೂಡ ಪ್ರಾಬ್ಲಮ್ ಇಲ್ಲ, ನಿಮಗೆ ಹಣ ಖಂಡಿತವಾಗ್ಲೂ ಬಂದೇ ಬರ್ತದೆ ಅಂತ ಹೇಳ್ಬೋದು. ಇನ್ಆ್ಯಕ್ಟಿವ್ ಇದ್ದರೆ ಹೋಗಿ ನಿಮ್ಮ ಬ್ಯಾಂಕಿಗೆ ಹೋಗಿ ಒಂದು ಆಧಾರ್ ಸೀಡಿಂಗ್ ಫಾರ್ಮ್ನ ತುಂಬಿಕೊಟ್ರೆ ಸಾಕು, ಅದು ಆ್ಯಕ್ಟಿವ್ ಮಾಡ್ತಾರೆ. ಆಮೇಲೆ ನಿಮಗೆ ಪೆಂಡಿಂಗ್ ಇರುವಂಥ ಹಣ ಜಮಾ ಆಗಿ ಆಗ್ತದೆ ಸ್ನೇಹಿತರೆ. ಇದು ಗೃಹಲಕ್ಷ್ಮಿಯ 18th ಇನ್ಸ್ಟಾಲ್ಮೆಂಟ್ಗೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು. ಇನ್ನು ಅದೇ ಜನವರಿ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಯಾವಾಗ ಬರ್ತದೆ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಕೇವಲ ಒಂದು ಕಂತಿನ ಅನ್ನಭಾಗ್ಯ ಹಣ ಬಾಕಿ ಉಳಿದುಕೊಂಡಿದೆ. ಅಂದರೆ ಪ್ರತಿ ಕೆಜಿಗೆ 34 ರೂಪಾಯಿ ಅಂತೆ 170 ರೂಪಾಯಿ ಒಬ್ಬ ಮೆಂಬರ್ಗೆ, ಅಂದರೆ ಒಬ್ಬ ರೇಷನ್ ಕಾರ್ಡ್ನಲ್ಲಿರುವಂಥ ವ್ಯಕ್ತಿಗೆ ಜಮಾ ಆಗ್ತಾ ಹೋಗ್ತದೆ. ಅದರ ಒಬ್ಬರಿದ್ದರೆ ಅದು ಬೇರೆ, ಮತ್ತು ಎಷ್ಟು ಜನ ಮೆಂಬರ್ಸ್ ಇರ್ತಾರಲ್ವ ಆ ಒಂದು ರೇಷನ್ ಕಾರ್ಡ್ನಲ್ಲಿ ಅದರ ಅನುಸಾರವಾಗಿ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗ್ತದೆ. ಅದು ಯಾವಾಗಿಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಾಳೆ ಏಪ್ರಿಲ್ 10 ಅಂತಲೇ ಹೇಳ್ಬೋದು. ನಾಳೆ ಏಪ್ರಿಲ್ 10 ಗುರುವಾರದಿಂದ ನಿಮಗೆಲ್ಲರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಜನವರಿಯ ತಿಂಗಳ ಒಂದು ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ನಿಮ್ಮೆಲ್ಲರಿಗೂ ಕೂಡ ಜಮಾ ಮಾಡಲು ನಮ್ಮ ರಾಜ್ಯ ಸರ್ಕಾರ ಈಗ ಅದರಲ್ಲೂ ಕೂಡ ನಮ್ಮ ಆಹಾರ ಇಲಾಖೆಯ ಸಚಿವರು ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ನಾಳೆಯಿಂದ ನಿಮಗೆ ಜಮಾ ಪ್ರಕ್ರಿಯೆ ಆರಂಭವಾಗ್ತದೆ. ಅದಾದ ನಂತರ ಒಂದು ವಾರದ ಒಳಗೆ ಎಲ್ಲರ ಖಾತೆಯು ಕೂಡ ಕಂಪ್ಲೀಟಾಗಿ ಜಮಾ ಆಗಿ ಆಗ್ತದೆ ಸ್ನೇಹಿತರೆ. ಆಲ್ಮೋಸ್ಟ್ 1,02,3,00,000 ಫಲಾನುಭವಿಗಳು ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇದ್ದಾರೆ. ಅವರೆಲ್ಲರಿಗೂ ಕೂಡ ಅತಿ ಶೀಘ್ರದಲ್ಲಿ ನಾಳೆಯಿಂದ ಅನ್ನಭಾಗ್ಯ ಯೋಜನೆ ಹಣ ಎಲ್ಲರ ಖಾತೆಯು ಕೂಡ ಜಮಾ ಆಗಲಿದೆ. ಇನ್ನು ಮೂರನೆಯ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಅದು ಗೃಹಲಕ್ಷ್ಮಿ ಯೋಜನೆಯ ಒಂದು 19ನೇ ಕಂತಿಗೆ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಅಂದರೆ ಅದು 19ನೇ ಕಂತಿನ 2,000 ರೂಪಾಯಿ, ಅಂದರೆ ಫೆಬ್ರವರಿ ತಿಂಗಳ 2,000 ರೂಪಾಯಿ ಅಂತಲೇ ಹೇಳ್ಬೋದು. ಅದು ಯಾವಾಗ ಜಮಾ ಆಗ್ತದೆ ಅನ್ನೋಂಥ ಮಾಹಿತಿಯನ್ನು ನಾನು ಹಿಂದಿನ ಹಲವಾರು ವಿಡಿಯೋಗಳಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೇನೆ. ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಏಪ್ರಿಲ್ 14ರಂದು ನಿಮ್ಮೆಲ್ಲರಿಗೂ ಕೂಡ ಜಮಾ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾರೆ ಎನ್ನುವಂಥ ಒಂದು ಮಾಹಿತಿಯನ್ನು ನಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನೀಡಿರುವ ಕಾರಣ ಅವರು ಇನ್ಸೈಡ್ನ ರಿಪೋರ್ಟ್ನ ಪ್ರಕಾರ ಈ ಒಂದು ಅಪ್ಡೇಟ್ ಬಂದಿತ್ತು ಸ್ನೇಹಿತರೆ. ಅದು ಅದೇ ರೀತಿಯಾಗಿ ಏಪ್ರಿಲ್ 14ರಿಂದ ನಿಮಗೆಲ್ಲರಿಗೂ ಕೂಡ 2,000 ರೂಪಾಯಿ ಜಮಾ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಅದರಲ್ಲಿ ಕೂಡ 3 ಹಂತದಲ್ಲಿ ಈ ಒಂದು ಹಣ ಜಮಾ ಆಗಲಿದೆ ಸ್ನೇಹಿತರೆ. ಮೊದಲನೇ ಹಂತದಲ್ಲಿ ಆಲ್ಮೋಸ್ಟ್ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ರಾಮನಗರ, ಚಿಕ್ಕಮಗಳೂರು, ಅದರ ಜೊತೆಗೆ ನೋಡ್ತಾ ಹೋಗೋದಾದರೆ ಚಿಕ್ಕಮಗಳೂರು ಸ್ನೇಹಿತರೆ, ಈ ಒಂದು ಜಿಲ್ಲೆಗೆ ಮೊದಲನೆಯ ಹಂತದಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗುವಂಥ ಸಾಧ್ಯತೆ ಇದೆ. ಎರಡನೇ ಹಂತದಲ್ಲಿ ಬೆಳಗಾವಿ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ವಿಜಯಪುರ, ಅದರ ಜೊತೆಗೆ ಬೀದರ್, ರಾಯಚೂರು,
ಕಲಬುರಗಿ ಮತ್ತು ನೋಡ್ತಾ ಹೋಗೋದಾದರೆ ಧಾರವಾಡ ಆಗಿರ್ಬೋದು, ಗದಗ ಆಗಿರ್ಬೋದು, ಕೊಪ್ಪಳ ಸ್ನೇಹಿತರೆ, ಈ ಒಂದು ಜಿಲ್ಲೆಗಳಿಗೆ 2ನೇ ಹಂತದಲ್ಲಿ ಹಣ ಜಮಾ ಆಗಲಿದೆ. ಇನ್ನು 3ನೇ ಹಂತದಲ್ಲಿ ನೋಡ್ತಾ ಹೋಗೋದಾದರೆ ಬೆಂಗಳೂರು ನಗರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಹಾವೇರಿ, ಹಾಸನ, ಶಿವಮೊಗ್ಗ ಆಗಿರ್ಬೋದು, ಅದರ ಜೊತೆಗೆ ನೋಡ್ತಾ ಹೋಗೋದಾದರೆ ಚಿತ್ರದುರ್ಗ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಈ ಒಂದು ಉಳಿದಿರುವಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ 3ನೇ ಹಂತದಲ್ಲಿ 19ನೇ ಕಂತಿನ ಹಣ ಜಮಾ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಇದು 19ನೇ ಕಂತಿಗೆ ಸಂಬಂಧಪಟ್ಟಂಥ ಮಾಹಿತಿ ಸ್ನೇಹಿತರೆ. ಇನ್ನು 20ನೇ ಕಂತಿಗೆ 4ನೇ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಏನಪ್ಪ ಅಂದರೆ 20ನೇ ಕಂತು ಅಂದರೆ ಮಾರ್ಚ್ ತಿಂಗಳ ಹಣ ಅಂತಲೇ ಹೇಳ್ಬೋದು. ಪೆಂಡಿಂಗ್ ಇರುವಂಥ ಹಣ ಅದು ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದರೆ ಆಲ್ಮೋಸ್ಟ್ ಆಲ್ ಈಗಾಗಲೇ 19ನೇ ಕಂತಿನ ಹಣ ಕಂಪ್ಲೀಟಾಗಿ ಎಲ್ಲರ ಖಾತೆಗೂ ಕೂಡ ಜಮಾ ಆದಮೇಲೆ 20ನೇ ಕಂತಿನ ಹಣ ಎಲ್ಲರ ಖಾತೆಗೂ ಕೂಡ ಜಮಾ ಆಗಬೇಕು. ಅದು ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದರೆ ನಮಗೆ ಬಂದಿರುವಂಥ ಒಂದು ಇನ್ಸೈಡ್ ನ್ಯೂಸ್ನ ಪ್ರಕಾರ ಒಂದು ಪ್ರೊಬ್ಯಾಬಲ್ ಡೇಟ್ ಅಂತಲೇ ಹೇಳ್ಬೋದು. ಮೇನ ಮೊದಲ ವಾರದಲ್ಲಿ ಆಲ್ಮೋಸ್ಟ್ ಆಲ್ ಮೇ 1ನೇ ತಾರೀಕು ಅಥವಾ ಮೇ 5ನೇ ತಾರೀಕಿನಿಂದ ನಿಮ್ಮೆಲ್ಲರಿಗೂ ಕೂಡ ಜಮಾ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಸ್ನೇಹಿತರೆ. ಈ ಒಂದು 4 ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ನಿಮಗೆಲ್ಲರಿಗೂ ಕೂಡ ಇಷ್ಟ ಆದುವಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಗೂ ಕೂಡ ಅದರ ಜೊತೆಗೆ ಯಾರಿಗೆ ಈ ಒಂದು ವಿಡಿಯೋ ಇಷ್ಟ ಆಗ್ತದೆ ಎಲ್ಲರೂ ಕೂಡ ಶೇರ್ ಮಾಡ್ತಾ ಹೋಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.